ತುಳಸಿ, ನಿಮ್ಮ ಪ್ರಿನ್ಸಿಪಾಲ್ ಬಂದಾಗ ನಾನು ಮನೇಲೇ ಇದ್ದೆ. ಆದ್ರೆ ಮದನ್ ಗೋಪಾಲ್ ಮದುವೆ ಅಷ್ಟೊತ್ತಿಗೆ ನಿಶ್ಚಿತಾರ್ಥ ಆಗೋಗ್ಬಿಟ್ಟಿತ್ತು. ಮದನ್ ಗೋಪಾಲ್ ಮತ್ತು ಅವರಕ್ಕ ನೀನು ಓದ್ ಮುಂದುವರ್ಸೋದ್ ಬೇಡ ಅಂತ ಹೇಳಿದ್ರು ಅಂತ ಹೇಳಿ ಪದ್ಮ ಹೇಳಿತು. ನನಗೂ ಅದು ಸರಿ ಅನಿಸ್ತು. ಹಾಗಾಗಿ ನಾನು ಆ ಲೆಟರ್ ಬಗ್ಗೆ ಅಷ್ಟು ಗಮನ ಕೊಡ್ಲಿಲ್ಲ. ಅಷ್ಟೇ ಹೊರತು ನಿನ್ನ ಓದಿಗೆ ತಡೆ ಒಡ್ಡ ಉದ್ದೇಶ ನಂದಾಗಿರ್ಲಿಲ್ಲ. ಇದೇ ಸತ್ಯ. ಆ ಕೂಡ ನಿನ್ ಹೆಂಡತಿ ಹೇಳಿದ್ದನ್ನೇ ಸರಿ ಅನ್ಕೊಂಡಿಯಲ್ಲೋ? ಅವಳು ಹೇಳಿದ್ದನ್ನ ಕೇಳಿ ನಿನ್ ಮಗಳಿಗೆ ದ್ರೋಹ ಮಾಡಿದೆಯಲ್ಲೋ? ನೋಡಮ್ಮ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಹೆತ್ತ ಮಕ್ಕಳಿಗೆ ದ್ರೋಹ ಮಾಡಬೇಕು ಅಂತ ಯಾವ ತಂದೆನೂ ಬಯಸೋದಿಲ್ಲ. ಆಯ್ತು, ನೀನ್ ಹೇಳಿದಾಗೆ ನಿನ್ನ ಮೊಮ್ಮಗಳು ಓದು ಮುಗಿಸಿ ಕೆಲ್ಸಕ್ಕೆ ಸೇರ್ಕೊಂಡು ಎಷ್ಟು ಮಹಾ ಸಂಪಾದನೆ ಮಾಡ್ಬಿಡ್ತಾ ಇದ್ಲು. 30, 40, 50 ಸಾವಿರ ಅಷ್ಟೇ. ಆದ್ರೆ ಆ ಕೆಲ್ಸಕ್ಕೆ ಸೇರಿದ ಮೇಲೆ ಎಷ್ಟೊಂದು ಕಷ್ಟ ಇವಳು ಅನುಭವಿಸ್ತಾ ಇದ್ಲು ಅನ್ನೋದನ್ನ ನೀನು ಕೆಲ್ಸಕ್ಕೆ ಸೇರಿದವ್ರನ್ನ ಕೇಳು, ಆಗ ಗೊತ್ತಾಗುತ್ತೆ. ಗೊತ್ತಾಯ್ತಾ? ಬರೀ ಕೆಲ್ಸಕ್ಕೆ ಸೇರಿದ್ರೆ ಸಾಲದು, ಆಫೀಸ್ನಲ್ಲಿ ಕೆಲಸ ಮಾಡಿದ್ರೆ ಸಾಲದು. ಅಲ್ಲಿ ಗಂಡಸರು ದೃಷ್ಟಿ ಬೀಳುತ್ತಲ್ಲ, ಅವರು ಮಾನಸಿಕವಾಗಿ ಹಿಂಸೆ ಕೊಡ್ತಾರೆ ನೋಡು, ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಕೂಡ ಇರ್ಬೇಕು. ನಿನಗೆಲ್ಲ ಅರ್ಥ ಆಗುತ್ತಿದೆಲ್ಲ. ಈ ಕಷ್ಟನ ನನ್ನ ಮಗಳು ತುಳಸಿ ಅನುಭವಿಸಬಾರ್ದು ಅಂತ ಹೇಳಿ ನಾನೊಬ್ಬ ಕೋಟ್ಯಾಧಿಪತಿ ನೋಡಿದ್ದು. ಇಷ್ಟೊತ್ತಿಗೆ ಅವನನ್ನು ಮದುವೆ ಆಗಿದ್ದಿದ್ರೆ ಇವಳು ಕೋಟ್ಯಾಧಿಪತಿ ಆಗಿರ್ತಿದ್ಲ. ನೋಡು, ನನ್ನ ಮಗಳು ಚೆನ್ನಾಗಿರ್ಬೇಕು ಅಂತ ಹೇಳಿ ನಾನೊಬ್ಬ ಯೋಚನೆ ಮಾಡೋದು ಪ್ರಯೋಜನ ಇಲ್ಲ. ಅರ್ಥ ಮಾಡ್ಕೋ. ಅವಳು ಬಾಳನ್ನೇ ಹಾಳು ಮಾಡ್ಬಿಟ್ಲಲ್ಲ ಆ ದೀಪ. ಈಗ ನೀನ್ ಹೇಳ್ತಾ ಇದೀಯ ನೋಡ್ ನನ್ನ ಹತ್ರ, ಇವಳು ವಿದ್ಯೆಗೆ ನಾನು ಅಡ್ಡ ಬಂದೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇದೆಯಲ್ಲ, ಆ ಕೋಪನ ದೀಪ ಮೇಲೆ ತೋರ್ಸು. ಆಗ ನಾನು ಹೇಳ್ತೀನಿ ನೀನ್ ಹೇಳೋದು ಸರಿ ಅನ್ಬಿಟ್ಟು. ನೋಡ್ ತುಳಸಿ, ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಕೂಡ ನಿಮ್ಮಪ್ಪ ನಿನಗೆ ದ್ರೋಹ ಮಾಡೋಲ್ಲ, ಅಷ್ಟು ಮಾತ್ರ ಹೇಳಬಲ್ಲೆ. ತುಳಸಿ, ನಿಮ್ಮಪ್ಪ ತಾನ್ ಮಾಡಿರೋ ತಪ್ಪು ಮುಚ್ಕೊಳಕ್ಕೆ ತನ್ನ ಹೆಂಡತಿನ ಹೊಡೆಯೋ ನಾಟಕ ಆಡ್ದ. ಇಲ್ದೇ ಇರೋದನ್ನೆಲ್ಲ ಹೇಳಿ ಹೋದ. ನಾನು ಹೆತ್ತ ಮಗ ಅಮ್ಮ, ಅವನು ನನ್ನನ್ನೇ ಮಗು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಏನು ಗೊತ್ತಾಗಲ್ಲ ಅಂತ ಅವನು ಅನ್ಕೊಂಡಿದ್ದಾನೆ. ಮಾತಾಡ್ತಾನೆ. ತುಳಸಿ, ಬಾ ಅಮ್ಮ, ನೀನು ಬಾ.